ಯಾವುದೋ ಒಂದು ದರ್ಶನ್ ಸರ್ಗೂ ಅವ್ರಿಗೂ ಒಂದು ಸಿನಿಮಾ ಕಮಿಟ್ ಆಗಿತ್ತಂತೆ ನಮ್ಮೂರ ಹುಡುಗ ಅಂತ, ಅದನ್ನು ಸೇಡ್ ಮಾಡಿಕೊಂಡು ಅಧ್ಯಕ್ಷರುಗಳು ಈ ಥರ ಸೇಡಿನ ರಾಜಕೀಯ ಮಾಡೋಕ್ಕೆ ಹೋಗಿ ನೊಂದಿರೋರಿಗೆ 5 ಲಕ್ಷ ಕೊಟ್ಟು, ಮಾನವೀಯತೆಯಿಂದ ನಿಜವಾಗ್ಲೂ ಕಷ್ಟದಲ್ಲಿರೋ ರೇಣುಕಾಸ್ವಾಮಿಗೆ 5 ಅಲ್ಲ ಸರ್ 10 ಲಕ್ಷ ಕೊಡಬೇಕು ಸರ್. ಇವ್ರು ಜೋಬಿಂದ ಕೊಡಬೇಕು ಸರ್, ಚೇಂಬರ್ ದುಡ್ಡಲ್ಲ ಸರ್ ಕೊಡೋದು. ಇವರು ಬೇರೆ ಇಂಟೆನ್ಷನ್ ಇಟ್ಕೊಂಡು ಕೊಡ್ತಾ ಇದ್ದಾರೆ, ಆದರೆ ಅವ್ರಿಗೆ ಸಹಾಯ ಮಾಡೋ ಇಂಟೆನ್ಷನ್ ಇಲ್ಲ. ಒಬ್ಬ ಸದಸ್ಯ ₹1,50,000 ಕೊಟ್ಟು ಒಬ್ಬ ಸದಸ್ಯನೇ ಆಗಿರೋ ಮೆಂಬರ್ಗೆ ಅವನಿಗೆ ಅಲ್ಲಿ ಪರಿಹಾರ ಸಿಗಲ್ಲ, ಉತ್ತರ ಸಿಗಲ್ಲ, ಅವ್ನ ಕಷ್ಟಕ್ಕೆ ಸ್ಪಂದಿಸೇ ಆಗಲ್ಲ ಅಂದರೆ ಇನ್ನು ಹೊರಗಡೆ ಇರೋದೇ ನಮ್ಮಲ್ಲಿ ಮೆಂಬರ್ ಆಗಿಲ್ಲ, ಹೋಗಾಯ ಇಲ್ಲಿರೋದೇ ಸಾವಿರವೇ, ನೀನು ಬೇರೆ ಎಲ್ಲಿ ಬಂದಿದ್ಯಾ ಅಂತ ಸಿಂಪಲ್ಲಾಗಿ ಹೇಳ್ತಾರೆ. ಒಬ್ಬ ಹೊಸಬ ಬೆಳೀಬಾರ್ದು, ಒಂದು ಹೊಸಬ ಏನೋ ಮುಂದೆ ಬಂದು ಸಾಧನೆ ಮಾಡಬಾರ್ದು. ನಾವುಗಳೇ ಅಲ್ಲಿ ಜಾಟ ಹೊಡ್ಕೊಂಡು ಕೂತಿರ್ಬೇಕು. ನಾವು ಒಂದು 20-30 ವರ್ಷದ ಹಿಂದೆ ಸಿನಿಮಾ ಮಾಡಿರೋದು ಏನಿದ್ದೀವಿ, ನಾವುಗಳೇ ಹಿರಿಯರು, ನಾವೇ ಮೇಧಾಂತಿಗಳು. ನಾನು ನೋಡಿರೋದು ಒಂದು ಬೆರಳೆಣಿಕೆ ಅಷ್ಟು ಒಂದು 8 ಜನ ನೋಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನು ಅಲ್ಲಿ ಬರೋ ಚೇಂಬರ್ಗೆ ಬರೋರು ಎಲ್ಲರೂ ಕೂಡ ಟೈಮ್ ಪಾಸಿಗೆ ಬರ್ತಾರೆ. ಕೆಲವೊಬ್ಬರು ಏನೋ ಟೈಮ್ ಪಾಸಿಗೆ ಮಾಡಬೇಕು ಅನ್ನೋ ಮನೋಭಾವನೆ ಇದೆ. ನಾನು ಎಲ್ಲ ಥರ ಜನ ನೋಡಿದ್ದೀನಿ ಚೇಂಬರಲ್ಲಿ. ಒಬ್ಬ ಹೊಸಬ ಬೆಳೀತಾ ಇದ್ದಾನೆ ಅಂದರೆ ಬೆಳೆಸೋಕ್ಕೆ ಬಿಡಲ್ಲ. ಈ ಚೇಂಬರ್ ವೇಸ್ಟ್ ಚೇಂಬರು. ಇಲ್ಲಿ ಇರೋರೆಲ್ಲ ನಮ್ಗೆ ಯಾರೋ ಸ್ಪಂದಿಸಲ್ಲ. ಇವರು ಸೋಕಿಗೆ ಬಂದವರೇ ಹೊರತು ಯಾರೋ ಒಬ್ಬ ನಿರ್ಮಾಪಕನಿಗೆ, ಹೊಸ ಪ್ರೊಡ್ಯೂಸರ್ಗೆ, ಯಾರಿಗೊಬ್ಬರಿಗೆ ಏನೋ ಒಂದು ಸಹಾಯ ಮಾಡಬೇಕು ಅನ್ನೋ ಮನೋಭಾವ ಇವ್ರು ಯಾರಿಗೂ ಇಲ್ಲ. ಆಕ್ಟಿವ್ ಪ್ರೊಡ್ಯೂಸರ್ ಎಲೆಕ್ಷನ್ ನಿಂತ್ಕೊಳ್ಳೋಕೆ ಅವಕಾಶನೇ ಇಲ್ವಲ್ಲ ಸರ್. ಒಂದು ಸಿನಿಮಾ ಮಾಡಿ ಸೆನ್ಸರ್ ಮಾಡೋ ಅಷ್ಟರಲ್ಲೇ ಅವನ ಜೀವನ ಹೋಗ್ಬಿಟ್ಟಿರ್ತದೆ. ಎಲ್ಲ ನಾಟಕದ ಮಾತುಗಳು, ಬಂಡಲ್ ಮಾತುಗಳು ಸರ್. ಎಲ್ಲ ಅವ್ರು ಹೇಳ್ತಾರಲ್ಲ ಮೈಕಲ್ಲಿ ಇಂಟರ್ವ್ಯೂಗಳಲ್ಲಿ, ಅವೆಲ್ಲ ಯಾವುದೋ ದಯವಿಟ್ಟು ನಂಬಡಿ. ಅವರು ಒಳಗೊಂದು ಹೊರಗೊಂದು ಇಟ್ಕೊಂಡೇ ಮಾತಾಡೋದು. ಓಪನ್ ಆಟಲ್ಲಿ ಯಾರೂ ಮಾತಾಡೋಲ್ಲ. ಚಿತ್ರರಂಗ ಬೆಳಿಬೇಕು, ಕಲಾವಿದರಿಂದ ಆಗಬೇಕು. ಎಲ್ಲಿ ಮೆಂಬರ್ಶಿಪ್ ಕೊಟ್ಟಿದ್ದಾರೆ ಕಲಾವಿದರಿಗೆ? ಇಲ್ಲಾಂದ್ರೆ ಚೇಂಬರ್ ಅಧ್ಯಕ್ಷದೇ ತಪ್ಪು ಅಂತ ಹೇಳ್ತೀನಿ. ಯಾಕೆಂದರೆ ಅವ್ರಿಗೆ ಗುಂಡು ತುಂಡು ಪಾರ್ಟಿಗಳೆಲ್ಲ ಕೊಟ್ಬಿಟ್ಟು ಫ್ರೆಂಡ್ಶಿಪ್ಪಲ್ಲಿ ಏನೋ ಮಾಡಿ ಓಟ್ ಗಿಟ್ಟಿಸ್ಕೊಂಡ್ಬಿಡ್ತಾರೆ ಸರ್. ವಾಣಿಜ್ಯ ಮಂಡಳಿಯಲ್ಲಿ ಒಂದಷ್ಟು ಆಗಿರುವಂಥ ಕರ್ಮಕಾಂಡಗಳು ಅಥವಾ ರವೀಂದ್ರ ಅವರು ಮಾಡ್ತಿರೋ ಆರೋಪಗಳನ್ನ ಇಷ್ಟೊತ್ತು ಕೇಳಿದ್ವಿ. ಇದರ ಜೊತೆಗೆ ಇತ್ತೀಚಿನ ಪ್ರಕರಣ, ಖ್ಯಾತ ನಟನ ಕೊಲೆ ಮಾಡಲಾಗಿದೆ ಎನ್ನಲಾದ ಒಂದು ರೇಣುಕಾಸ್ವಾಮಿ ಒಂದು ಕೊಲೆ ಪ್ರಕರಣ. ಈ ಪ್ರಕರಣದಲ್ಲಿ ನಮ್ಮ ವಾಣಿಜ್ಯ ಮಂಡಳಿ ಹಣ ಅಂದರೆ 5 ಲಕ್ಷ ರೂಪಾಯಿ ಹಣನ ಆ ವ್ಯಕ್ತಿ ಕೊಡ್ತಾರೆ. ಇದು ಎಷ್ಟು ಸರಿ ಎಷ್ಟು ಸುಳ್ಳು ನಂಗೆ ಗೊತ್ತಿಲ್ಲ. ಯಾಕೆಂದರೆ ಈ ಪ್ರಶ್ನೆನ ಖಂಡಿತ ಸದಸ್ಯರು ಎತ್ತಬೇಕಾಗಿತ್ತು, ಅಥವಾ ಒಂದಷ್ಟು ಜನ ಸದಸ್ಯರು ಪ್ರಶ್ನೆ ಮಾಡಿದ್ದಾರೆ. ಈ ವಾಣಿಜ್ಯ ಮಂಡಳಿಯ ದುಡ್ಡು ಸದಸ್ಯರಿಗೆ ಗೊತ್ತಾಗದ ಹಾಗೆ ಕೊಟ್ಟಿದ್ದಾರೋ, ಅಥವಾ ಸದಸ್ಯರ ಜೊತೆ ಚರ್ಚೆ ಮಾಡಿ ಕೊಟ್ಟಿದ್ದಾರೋ, ಅಥವಾ ಕೊಟ್ಟಿದ್ರೆ ಯಾಕೆ ಕೊಟ್ಟಿದ್ದಾರೆ? ಯಾಕಂದರೆ ರೇಣುಕಾಸ್ವಾಮಿ ಸಿನಿಮಾಗೆ ಸಂಬಂಧಪಟ್ಟ ವ್ಯಕ್ತಿ ಅಲ್ಲ, ಆದರೆ ಕೊಟ್ಟಿದ್ದಂತೂ ನಿಜ. ಈ ಪ್ರಶ್ನೆನ ಮತ್ತೆ ನಾವು ರವೀಂದ್ರ ಅವರು ಕೇಳ್ತಾ ಹೋಗೋಣ. ಸರ್, ರೇಣುಕಾಸ್ವಾಮಿ ಅವರಿಗೆ 5 ಲಕ್ಷ ಕೊಟ್ಟರು, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಸರ್, ಈಗ ಸಿನಿಮಾಗೆ ಸಂಬಂಧಪಟ್ಟಿಲ್ಲ ಅಂದರೂ ಕೂಡ ಒಂದು ಮಾನವೀಯತೆಯಿಂದ ಕೊಡ್ಬೋದು. ಆದರೆ ಸ್ವಂತ ದುಡ್ಡಲ್ಲಿ, ಸ್ವಂತ ಜೋಬಿಂದ ಕೊಡಬೇಕು. ನಿರ್ಮಾಪಕರು, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟ್ರು, ಪ್ರೊಡ್ಯೂಸರು ಅವ್ರ ದುಡ್ಡಿಂದ ಎತ್ಕೊಡೋದಲ್ಲ ಸರ್. ಅತ್ತೆ ದುಡ್ಡನ್ನ ಅಳಿಯ ದಾನ ಮಾಡಬಾರ್ದು ಸರ್. ಯಾವತ್ತು ಅವ್ರ ದುಡ್ಡೇ, ಬೇರೆ ದುಡ್ಡೇ ಸರಿನಾ? ನಾನು ಇದನ್ನು ತುಂಬ ಖಂಡಿಸ್ತೀನಿ. ಸಿನಿಮಾಗೆ ಸಂಬಂಧ ಪಡೆದೇ ಇರೋ ವ್ಯಕ್ತಿಗೆ ಇವ್ರು ತಗೋಗಿ ಕೊಡ್ತಾ ಇದ್ದಾರೆ ಅಂದರೆ, ಇವರಿಗೆ ಕೇಳೋರು ಯಾರೂ ಇಲ್ಲ ಚೇಂಬರಲ್ಲಿ. ಯಾವ ಮೆಂಬರ್ಗಳು ಜನರಲ್ ಬಾಡಿ ಕರೆದಿವ್ರು 5 ಲಕ್ಷ ಕೊಟ್ಟರು? ಅವೆಲ್ಲ 4-5 ಜನ ಇರ್ತಾರೆ. ಅವ್ರವರೇ ಡಿಸೈಡ್ ಮಾಡ್ಕೊಂಡು ಅವ್ರವರೇ ಕೊಡೋದು. ಅವ್ರು ಮಾಡಿದ್ದೇ ಸರಿ ಸರ್, ಆಡಿದ್ದೇ ಆಟ, ಮಾಡಿದ್ದೇ ಸರಿ. ಯಾರು ಕೇಳೋರಿದ್ದಾರೆ ಸರ್? ಕೇಳೋರ್ನೆಲ್ಲ ಆಚೆ ಸಸ್ಪೆಂಡ್ ಮಾಡಿ ಬಿಸಾಕೋರಲ್ಲ. ಯಾರು ಕ್ವಶನ್ ಮಾಡ್ತಾರೋ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಫಿಲಮ್ ಚೇಂಬರ್ ಅವ್ರು ನೋಡಿ ಇದೊಂದು ಚೆನ್ನಾಗಿ ಮಾಡ್ತಾರೆ. ಯಾರನ್ನ ಅವರು ಪ್ರಶ್ನೆ ಮಾಡೋಕ್ಕೆ ಹೋಗ್ತಾರೆ, ಯಾರು ವಿರುದ್ಧ ಮಾತಾಡ್ತಾರೆ, ಅವ್ರನ್ನ ಸಸ್ಪೆಂಡ್ ಮಾಡಿ ಆಚೆ ಕಳಿಸೋದು. ಇದು ಎಕ್ಸಾಂಪಲ್ ಎಷ್ಟೊಂದಿದೆ. ಅವ್ರಿಗೇನು ಗೊತ್ತಾ, ಅವ್ರು ಮಾಡೋದನ್ನ ಯಾವುದೂ ಕೇಳಬಾರ್ದು. ಅವ್ರು ಮಾಡೋದೇ ಸರಿ, ಉಂಡೆನ ಬಸವ ಅಂದ್ಕೊಳ್ಳೋರನ್ನ ಮಾತ್ರ ಅವ್ರ ಪಕ್ಕಕ್ಕೆ ಇಟ್ಕೊತಾರೆ, ಇಲ್ಲ ಜೊತೆಲಿ ಇಟ್ಕೊತಾರೆ, ಅವ್ರನ್ನ ಸಂಸ್ಥೆ ಒಳಗೆ ಇಟ್ಕೊತಾರೆ. ಹೊರತು ಕ್ವಶನ್ ಮಾಡೋರನ್ನ, ಸರ್ ನೀವು ಮಾಡಿದ ತಪ್ಪು, ಹಿಂಗೆ ಮಾಡಬೇಡಿ, ಇದು ಸರಿ ಅಲ್ಲ, ಇದು ತಪ್ಪಲ್ಲ, ಇದು ಮಾಡಿದ್ರೆ ಹೆಂಗಾಗತ್ತೆ ಅಂತ ಪ್ರಶ್ನೆ ಮಾಡೋರನ್ನ ಸಸ್ಪೆಂಡ್ ಮಾಡಿ ಬಿಸಾಕ್ತಾ ಇರ್ತಾರೆ. ಅವ್ರ ಅನುಕೂಲಕ್ಕೆ ತಕ್ಕನಾಗಿ ಇರ್ತಾರೆ ಸರ್ ಫಿಲಮ್ ಚೇಂಬರ್ ಅವರು. ನಾನು ಈ ವಿಚಾರದಲ್ಲಿ ಒಂದು ಮಾನವೀಯತೆ ದೃಷ್ಟಿನ, ಯಾಕೆಂದರೆ ಕಾನೂನು ಚೌಕಟ್ಟಿನಲ್ಲಿದೆ, ಕೇಸ್ ಏನಿರ್ಬೋದು, ಅವೆಲ್ಲ ಕಾನೂನು ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಆದರೆ ನಾನು ಚೇಂಬರ್ ಬಗ್ಗೆ ಮಾತಾಡ್ತೀನಿ. ಏನಂದರೆ ಅವ್ರು ಕೊಟ್ಟಿದ್ದು ತಪ್ಪು, ನಾನು ಇದನ್ನು ಖಂಡನೀಯ ಮಾಡ್ತೀನಿ. ಚೇಂಬರ್ ದುಡ್ಡನ್ನ ಕೊಡೋಕ್ಕೆ ಅವಕಾಶ ಇಲ್ಲ. ಫಸ್ಟ್ ಆಫ್ ಆಲ್ ವ್ಯಕ್ತಿ ಯಾರಿದಾರಲ್ಲ, ಅವ್ರ ಮೃತರ ಕುಟುಂಬಕ್ಕೆ ಇವ್ರೇನೋ ಸಹಾಯ ಮಾಡಬೇಕು ಅಂತ ನಿಜವಾಗ್ಲೂ ಮನಸ್ಸಿದ್ರೆ ಇವ್ರು ಜೋಬಿಂದ ಕೊಡಲಿ ಸರ್. ಗೋವಾಗ ಹೋಗಿ ಪಾರ್ಟಿ ಮಾಡ್ಕೊಬರ್ತಾರಲ್ಲ, 20 ಲಕ್ಷ 30 ಲಕ್ಷ ಖರ್ಚು ಹೊಡೆದಾಡ್ಕೊಂಡು ಬರ್ತಾರಲ್ಲ, ಆ ದುಡ್ಡನ್ನ ದಯವಿಟ್ಟು ಕಷ್ಟದಲ್ಲಿರೋರು ಕೊಡಲಿ ಸರ್. ನೀವು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ, 25 ಸಿನಿಮಾ 50 ಸಿನಿಮಾ ಮಾಡಿರೋಂಥ BR ಕೇಶವ ಅಂತ ಒಬ್ಬ ಡೈರೆಕ್ಟ್ರು, ಪ್ರೊಡ್ಯೂಸರು,
ಇವತ್ತು ಎಷ್ಟು ಕಷ್ಟಗಳಿದ್ದಾರೆ ಅಂದರೆ ತುಂಬ ಜನಕ್ಕೆ ಟ್ಯಾಬ್ಲೆಟ್ಸ್ಗೆ ಅದಕ್ಕೆ ಇದಕ್ಕೆ ತೊಗೊಳಕ್ಕೆ ಸ್ವಲ್ಪ ಅಮೌಂಟ್ ಸಹಾಯ ಮಾಡಿ ಅಂತ ತುಂಬ ಜನ ಕೇಳ್ಕೊತಾ ಇದ್ದಾರೆ ಸರ್. ಅಂತ ಒಬ್ಬ ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಹೆಲ್ಪ್ ಮಾಡಲಿ ಸರ್. ಮೇಲ್ಗಡೆ ಇರೋ ದೇವರು ಒಳ್ಳೇದು ಮಾಡ್ತಾನೆ. ಸಿನಿಮಾದವ್ರಿಗೆ ಹೆಲ್ಪ್ ಮಾಡಲಿ ಸರ್. ಅವರು ಒಬ್ಬ ಸಿನಿಮಾದವರಾಗಿ ಸಿನಿಮಾಯಿಂದ ಹೆಸರು ತಗೊಂಡು ಸಿನಿಮಾದಲ್ಲಿ ಒಬ್ಬ ಫಿಲಮ್ ಚೇಂಬರ್ ಅಧ್ಯಕ್ಷ ಆಗಿ ಸಿನಿಮಾ ಚೇಂಬರಲ್ಲಿ ಒಂದು ಪದಾಧಿಕಾರಿಗಳಾಗಿರೋ ಯಾರು ಇದಾರಲ್ಲ, ದಯವಿಟ್ಟು ಅಂಥ ಸಿನಿಮಾದಲ್ಲಿ ನೊಂದು ಬೆಂದಿರೋರಿಗೆ ಸಹಾಯ ಮಾಡಲಿ ಸರ್. 5-10 ಲಕ್ಷ ಕೊಡಲಿ ಸರ್. ಅವ್ರ ಚಿತ್ರರಂಗಕ್ಕೆ ಕೊಡುಗೆ ಇರುತ್ತೆ ಅವ್ರದ್ದೆಲ್ಲ. ನಾನು ಬರ್ತೀನಿ ಒನ್ ಬೈ ಒನ್. ನಾನು ಹಿರಿಯ ನಿರ್ದೇಶಕರು 53 ಸಿನಿಮಾ ಮಾಡಿರುವಂಥ BR ಕೇಶವ್ ಅವ್ರ ಬಗ್ಗೆ ನನಗೆ ಮಾತಾಡಲಿಕ್ಕಿದೆ. ಅದಕ್ಕೂ ಮೊದಲು ನಾನೇನು ಹೇಳ್ತಿದ್ದೆ, ರೇಣುಕಾ ಸ್ವಾಮಿ ಅವ್ರಿಗೆ ಏನು 5 ಲಕ್ಷ ಕೊಟ್ಟಿದ್ದಾರೆ. ಈ ಪ್ರಕರಣದ ಹಿಂದೆ ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳು ಕರೆಂಟ್ ಹೊಡೆದು ಸತ್ತು ಹೋಗ್ತಾರೆ. ಅವಾಗ ಯಾಕೆ ಕೊಡಲಿಲ್ಲ ಅವರು? ಜೊತೆಗೆ ಸುದೀಪ್ ಸರ್, ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಗಳು ಶಹಾಪುರ್ ಅನ್ನೋ ಒಂದು ಊರಲ್ಲಿ ಕಟ್ಟಕ್ಕೆ ಹೋಗಿ ಮೇಲಿದ್ದ ಬಿದ್ದು ಸತ್ತು ಹೋಗ್ತಾರೆ. ಅವಾಗ ಯಾಕೆ ಕೊಡಲಿಲ್ಲ ಚೇಂಬರ್ ಅವರು? ಆ ಫ್ಯಾಮಿಲಿಯವರು ಅಂದರೆ ಕಿಚ್ಚ ಸುದೀಪ್ ಅವರ ಸ್ನೇಹ ಬಳಗ ಹೋಗಿ ಅವರಿಗೆ ಸಾಂತ್ವನ ಹೇಳುತ್ತೆ, ಒಂದಷ್ಟು ಹಣ ಸಹಾಯ ಮಾಡಿ ಬಂದಿರ್ತಾರೆ. ಕಿಚ್ಚ ಸುದೀಪ್ ಚಾರಿಟೇಬಲ್ ಟ್ರಸ್ಟಿಂದ ಹಣ ಸಹಾಯ ಮಾಡಿ ಬಂದಿರ್ತಾರೆ. ಅದರ ಜೊತೆಗೆ ಯಶ್ ಅವರ ಅಭಿಮಾನಿ ಕರೆಂಟ್ ಹೊಡೆದು ಸತ್ತಾಗ ನಟ ಯಶ್ ಅವರಿಗೆ ಖುದ್ದು ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಒಂದಷ್ಟು ಹಣ ಸಹಾಯ ಮಾಡಿ ಬಂದಿರ್ತಾರೆ. ಯಾಕಂದ್ರೆ ಅದು ಅವ್ರ ಧರ್ಮ ಆಗಿತ್ತು. ಅಭಿಮಾನಿಗಳೇ ದೇವರು ಅನ್ನೋ ನಮ್ಮ ನಾಡಲ್ಲಿ ಅವ್ರು ಹೋಗಿ ಸಹಾಯ ಮಾಡಿ ಬಂದಿದ್ದು ಹ್ಯಾಟ್ಸ್ ಆಫ್. ಆದ್ರೆ ಆವತ್ತು ವಾಣಿಜ್ಯ ಮಂಡಳಿ ಎಲ್ಲೋಗಿತ್ತು ಕೊಟ್ರು? ಪ್ರಕರಣದಲ್ಲಿ ಇವ್ರು ಬೇಳೆನ ಇವ್ರು ಬೇಯಿಸ್ಕೊಳ್ತಾ ಇದ್ದಾರೆ. ಇನ್ನೊಂದು ಸರ್, ಸೇಡಿನ ರಾಜಕೀಯ ಮಾಡ್ತಾ ಇದ್ದಾರೆ. ಸೇಡಿನ ರಾಜಕೀಯ ಫಿಲಮ್ ಚೇಂಬರ್ ಮಾಡ್ತಾ ಇದ್ದಾರೆ. ನಾನು ಯಾವುದೋ ಒಂದು ಪೇಪರಲ್ಲಿ ನೋಡಿದ್ದೀನಿ, ನನ್ನ ಹತ್ರ ಸ್ಕ್ರೀನ್ ಶಾಟ್ ಹೊಡೆದು ಮಡ್ಕೊಂಡಿದ್ದೀನಿ. ಅದು ಮುಂದೊಂದು ದಿನ ಇನ್ನೂ ಮಾಧ್ಯಮಗಳ ಮುಂದೆ ಹೇಳ್ತೀನಿ. ಯಾವುದೋ ಒಂದು ದರ್ಶನ್ ಸರ್ಗೂ ಅವ್ರಿಗೂ ಒಂದು ಸಿನಿಮಾ ಕಮಿಟ್ ಆಗಿತ್ತಂತೆ, ನಮ್ಮೂರ ಹುಡುಗ ಅಂತ. ಅದಕ್ಕೆ ಅವ್ರೇನು ಡೇಟ್ಸ್ ಕ್ಲಾಶ್ ಆಯ್ತಂತೆ, ಅಲ್ಲೇನೋ ಒಂದು ಸಮಸ್ಯೆ ಆಯ್ತಂತೆ, ಅದು ದೂರ ಆಯ್ತಂತೆ. ಅದನ್ನು ಸೇಡ್ ಮಾಡಿಕೊಂಡು ಅಧ್ಯಕ್ಷರುಗಳು ಈ ಥರ ಸೇಡಿನ ರಾಜಕೀಯ ಮಾಡೋಕ್ಕೆ ಹೋಗಿ ನೊಂದಿರೋರಿಗೆ 5 ಲಕ್ಷ ಕೊಟ್ಟರು ಅಂತ ಪೇಪರ್ ಆರ್ಟಿಕಲ್ ನೋಡಿದ್ದೀನಿ. ಅದನ್ನು ಸ್ಕ್ರೀನ್ ಶಾಟ್ ಮಡಿಕೊಂಡಿದ್ದೀನಿ. ಹಂಗೆ ಸೇಡಿನ ರಾಜಕಾರಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಮಾನವೀಯತೆಯಿಂದ ನಿಜವಾಗ್ಲೂ ಕಷ್ಟದಲ್ಲಿರೋ ರೇಣುಕಾ ಸ್ವಾಮಿಗೆ 5 ಅಲ್ಲ ಸರ್, 10 ಲಕ್ಷ ಕೊಡಬೇಕು ಸರ್. ಇವ್ರು ಜೋಬಿಂದ ಕೊಡಬೇಕು ಸರ್, ಚೇಂಬರ್ ದುಡ್ಡಲ್ಲ ಸರ್ ಕೊಡೋದು. ಅವ್ರು ಚೇಂಬರ್ ದುಡ್ಡಿಂದ ಕೊಡ್ತಾ ಇದ್ದಾರೆ ಅಂದರೆ ಇವರು ಬೇರೆ ಇಂಟೆನ್ಷನ್ ಇಟ್ಕೊಂಡು ಕೊಡ್ತಾ ಇದ್ದಾರೆ, ಒಂದು ಪಬ್ಲಿಸಿಟಿ ಕೊಡ್ತಾ ಇದ್ದಾರೆ ಅನ್ನೋದು ಎದ್ದು ಕಾಣುತ್ತೆ ಸರ್. ನಾನು ಹೇಳ್ತಾ ಇದ್ದೀನಿ, ಇವಾಗಿನ ಅಧ್ಯಕ್ಷರು ಅವ್ರು ಏನು ಬೇಕಾದ್ರೂ ಮನಸ್ಸು ಮಾಡಿದ್ರೆ ತುಂಬ ಜನಕ್ಕೆ ಸಹಾಯ ಮಾಡ್ಕೊಂಬರ್ಬೋದು. ಆದರೆ ಅವ್ರಿಗೆ ಸಹಾಯ ಮಾಡೋ ಇಂಟೆನ್ಷನ್ ಇಲ್ಲ. ಗೋವಾ ಕರ್ಕೊಂಡೋಗಿ ಇನ್ನೆಲ್ಲೋ ಪಟಾಯ ಕರ್ಕೊಂಡೋಗಿ ಎಂಜಾಯ್ ಮಾಡಬೇಕು. EC ಕಮಿಟಿ ಮೆಂಬರ್ಗಳನ್ನ ಅವ್ರಿಗೆ ಪಾರ್ಟಿ ಕೊಟ್ಟು ಅವ್ರಿಗೆ ಎಣ್ಣೆ ಹೊಡಿಸಿ ನಾನೇ ಇನ್ನೂ ಒಂದು ವರ್ಷ ಅಧ್ಯಕ್ಷನಾಗಿದೆ ಸೀಟಲ್ಲಿ ಕೂತ್ಕೊಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಇನ್ನೇನಕ್ಕೆ ಅವ್ರು ಗೋವಾಗೆ ಸ್ವಂತ ದುಡ್ಡಲ್ಲಿ ಕರ್ಕೊಂಡು ಹೋದ್ರು, ಮುಂದೆ ಇನ್ನೂ ಒಂದು ವರ್ಷ ಅವ್ರು ಕಂಟಿನ್ಯೂ ಮಾಡಬೇಕು ಅಂತಲೇ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಗಲಾಟೆ ಮಾಡ್ಕೊಂಡು ಬಂದಿದ್ದಾರೆ. ಈ ಚಿತ್ರರಂಗನ ಇವರೆಲ್ಲಿ ಉದ್ಧಾರ ಮಾಡ್ತಾರೆ? ಚಿತ್ರರಂಗ ಇವ್ರುಗಳು ಹಿಂಗೆಲ್ಲ ಕಾಂಟ್ರವರ್ಸಿಗಳು ಮಾಡಿಕೊಂಡು ಕಿರಿಕ್ ಮಾಡಿಕೊಂಡು ಜಗಳ ಮಾಡ್ಕೊಂಡು ಬಂದರೆ ಸಮಾಜದಲ್ಲಿ ಜನಗಳಿಗೆ ಚಿತ್ರರಂಗದ ಮೇಲೆ ಎಲ್ಲ ಅಭಿಮಾನ ಬರುತ್ತೆ? ಎಲ್ಲ ಉಗಿತಾವ್ರೆ ಸರ್ ಫೇಸ್ಬುಕ್ಕಲ್ಲಿ, ಅಲ್ಲಿ ಹೊರಗಡೆ ಇಲ್ಲ. ಏನು ರೀ ಫಿಲಮ್ನವ್ರು ಮೊದಲೇ ಸಿನಿಮಾ ಇಲ್ಲ, ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂತಾರೆ. ಈ ಗೋವಾಗೆ ಹೋಗ್ಬಿಟ್ಟು ಗಲಾಟೆ ಮಾಡ್ಕೊಳ್ಳೋ ಸರ್, ಅವೆಲ್ಲ ಮನಸ್ಸಿರಬೇಕಾದ್ರು ಒಬ್ಬ ಅಧ್ಯಕ್ಷನಿಗೆ. ನಾವು ಈ ಥರ ಮಾಡಬಾರ್ದು. ಅದೇ ದುಡ್ಡನ್ನ ಕಷ್ಟದಲ್ಲಿರೋರು ಸಹಾಯ ಮಾಡಬೇಕು. ತುಂಬ ಆನಂದ್ ಪಿ ರಾಜ್ ಅಂತ ಡೈರೆಕ್ಟರ್ ಇದ್ದಾರೆ, ಎಸ್ ಉಮೇಶ್ ಇದ್ದಾರೆ, BR ಕೇಶವ್ ಇದ್ದಾರೆ, ಎಕ್ಸಾಂಪಲ್ ದೇವದಾಸ್ ಅನ್ನೋ ಡೈರೆಕ್ಟರ್. ಸುಮಾರು ಜನ ಡೈರೆಕ್ಟರ್ಗಳು ಕಷ್ಟದಲ್ಲಿರೋರಿಗೆ ಕೈ ಕೊಟ್ಟರೆ ದಯವಿಟ್ಟು ದೇವರು ಕೂಡ ಅವ್ರನ್ನ ಕಾಪಾಡ್ತಾನೆ. ಅದೇ 20-30 ಲಕ್ಷ ಶೋಕಿ ಮಾಡೋ ದುಡ್ಡನ್ನ ಕಷ್ಟದಲ್ಲಿರೋ ನಿರ್ಮಾಪಕರಿಗೂ ನಿರ್ದೇಶಕರಿಗೆ ಸಿನಿಮಾ ರಂಗಕ್ಕೆ ಜೀವನನ ಮುಡುಪಾಗಿಟ್ಕೊಂಡು ಏನೋ ಸೇವೆ ಮಾಡಿರೋರಿಗೆ ಸಹಾಯ ಮಾಡಿದ್ರೆ ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ. ಅವರ ಜೀವನಕ್ಕೆ, ಅವರ ಸಂಸಾರಕ್ಕೆ, ಅವರ ಹೆಂಡತಿ ಮಕ್ಕಳಿಗೆ ದಯವಿಟ್ಟು ಒಳ್ಳೇದು ಮಾಡ್ತಾನೆ ಅಂತ ನಾನು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ. ಈಗಿನ ಅಧ್ಯಕ್ಷರಲ್ಲಿ ದಯವಿಟ್ಟು ಹಿಂಗೆ ಮಾಡಬೇಡಿ. ಈ ಸೋಕಿಗಳೆಲ್ಲ ನಿಲ್ಲಿಸಿ ಫಿಲಮ್ ಚೇಂಬರ್ ಅಧ್ಯಕ್ಷ ಆಗಿ ಚಿತ್ರರಂಗನ ಬೆಳ್ಸಕ್ಕೆ ನೋಡಿ, ಚಿತ್ರರಂಗದಲ್ಲಿರೋ ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡೋಕ್ಕೆ ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ನಾವು ಆಗಲೇ ನಮ್ಮ ಹಿರಿಯ ನಿರ್ದೇಶಕರು 53 ಸಿನಿಮಾಗಳ ನಿರ್ದೇಶನ ಮಾಡಿದಂಥ BR ಕೇಶವ್ ಸರ್ ಬಗ್ಗೆ ಮಾತಾಡ್ತಿದ್ವಿ. ನೀವು ಹೇಳಿದ್ದು ಖಂಡಿತ ಸತ್ಯ ಇದೆ. ಒಂದಷ್ಟು ಹಣ ಅಂದರೆ ವಾಣಿಜ್ಯ ಮಂಡಳಿಯ ಹಣ ಎಲ್ಲೋ ಪೋಲಾಗ್ತಿರುತ್ತೆ, ಎಲ್ಲೋ ಹೋಗ್ತಿರುತ್ತೆ. ಆದರೆ BR ಕೇಶವ್ ಅವ್ರಿಗೆ ಅನಾರೋಗ್ಯ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರುವಂಥ ಅಥವಾ ಆ್ಯಕ್ಟಿವ್ ಇನ್ಆ್ಯಕ್ಟಿವ್ ಎಲ್ರಿಗೂ ಗೊತ್ತಿರೋದೆ. BR ಕೇಶವ್ ಅವ್ರ ಸಪೋರ್ಟಿಗೆ ವಾಣಿಜ್ಯ ಮಂಡಳಿ ಯಾಕೆ ಬರ್ತಿಲ್ಲ ಅನ್ನೋದು ನಿಜವಾಗ್ಲೂ ಯಕ್ಷ ಪ್ರಶ್ನೆ ಇದೆ. ಯಾಕೆಂದರೆ 53 ಸಿನಿಮಾ ನಿರ್ದೇಶನ ಮಾಡೋದು ಭಾಳ ಕಷ್ಟ ಇದೆ ಸರ್. ಭಾಳ ಅಂದರೆ ಭಾಳ ಕಷ್ಟ. 53 ಸಿನಿಮಾನ ಆ್ಯಕ್ಟ್ ಮಾಡೋದೇ ಕಷ್ಟ ಅಂತಂದ್ರೆ 53 ಸಿನಿಮಾನ ಡೈರೆಕ್ಷನ್ ಮಾಡ್ತಾರೆ ಅಂತ ಹೇಳಿದರೆ, ಅಂಥ ಒಬ್ಬ ನಿರ್ದೇಶಕರಿಗೆ ಇವತ್ತು ಈ ಕಷ್ಟ ಬಂದಾಗ ಯಾಕೆ ವಾಣಿಜ್ಯ ಮಂಡಳಿಗೆ ಅವರು ನೆನಪಾಗಲಿಲ್ಲ? ಯಾಕೆ ನೆನಪಾಗ್ತಾ ಇಲ್ಲ ಅಂದರೆ ಅವ್ರ ಇಂಟೆನ್ಷನ್ ಬೇರೆ ಸರ್. ಸಿನಿಮಾ ಚೇಂಬರಲ್ಲಿ ಕೂತ್ಕೊಂಡವರು ಸಹಾಯ ಮಾಡಬೇಕು, ಚಿತ್ರರಂಗ ಉದ್ಧಾರ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಕೂತಿಲ್ಲ.
ಅವರು ಒಂದು ಪ್ಯಾಷನ್ಗೆ ಶೋಕಿಗೆ ಬಂದು ಕೂತವ್ರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಚೇಂಬರಲ್ಲಿ ತುಂಬ ಜನ ಪದಾಧಿಕಾರಿಗಳು ಎಲ್ಲರೂ ಅಂತ ಹೇಳಲ್ಲ, ಕೆಲವೊಬ್ಬರು ಪದಾಧಿಕಾರಿಗಳು ಅವ್ರಿಗೆ ಯಾವುದೇ ಮನಸ್ಥಿತಿ ಇಲ್ಲ. ಚಿತ್ರರಂಗ ಬಿದ್ದಾಗ ನಾನು ಎತ್ತಬೇಕು, ಒಬ್ಬ ನಿರ್ಮಾಪಕ ಕಷ್ಟ ಅಂತ ಬಂದಾಗ ನಾನು ಸಹಾಯ ಮಾಡಬೇಕು, ಚಿತ್ರರಂಗದಲ್ಲಿ ಏನೋ ತೊಂದರೆ ಆದಂದಾಗ ಅದಕ್ಕೆ ಅನ್ಯಾಯ ಆದಾಗ ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಇಂಟೆನ್ಷನು ತುಂಬ ಜನಕ್ಕೆ ಅಲ್ಲಿಲ್ಲ. ನಾನು ನೋಡಿರೋದು ಅಂಥ ವ್ಯಕ್ತಿಗಳು ಬೆರಳೆಣಿಕೆಯಷ್ಟು ತುಂಬ ವೆಲ್ ಆ್ಯಂಡ್ ಎಜುಕೇಟೆಡು, ಏನಾರ ಒಂದು ಸಹಾಯ ಮಾಡಬೇಕು, ಸೇವೆ ಮಾಡಬೇಕು, ಚಿತ್ರರಂಗ ಉದ್ಧಾರ ಆಗಬೇಕು, ನನ್ನಿಂದ ಸಹಾಯ ಆದಷ್ಟು ಕೈಲಾದಷ್ಟು ಸಹಾಯ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರೋದು. KV ಚಂದ್ರಶೇಖರ್ಗಿರ್ಬೋದು, ಅವರು ದುನಿಯಾ ಸಿದ್ದರಾಜಿಗಿರ್ಬೋದು, ಆ್ಯಕ್ಟರ್ ಸುಂದರ್ರಾಜ್ ಇರ್ಬೋದು, ಕುಶಾಲ್ ಅಂತ ಒಬ್ಬ ಯಂಗ್ಸ್ಟರ್ಸ್ ಇರ್ಬೋದು, ಶಿಲ್ಪಾ ಶ್ರೀನಿವಾಸ್ ಇರ್ಬೋದು, ಈ ಥರ ಬೆರಳೆಣಿಕೆಯಷ್ಟು ಜನ ಮಾತ್ರ ನಾನು ನೋಡಿರೋದು ತುಂಬ ಒಳ್ಳೆ ಮನಸ್ಥಿತಿ ಇಟ್ಕೊಂಡು, ಅಣ್ಣ ನಾನು ಅಧಿಕಾರಕ್ಕೆ ಬಂದು ನಾನು ಏನೋ ಒಂದು ಮಾಡ್ತೀನಿ ಅಣ್ಣ, ಒಳ್ಳೇದಾಗಬೇಕಣ್ಣ, ಪ್ರೊಡ್ಯೂಸರ್ಗೆ ಒಳ್ಳೇದಾಗಬೇಕು, ಚಿತ್ರರಂಗದವ್ರಿಗೆ ಒಳ್ಳೇದಾಗಬೇಕು, ಏನೋ 4 ಜನ ಸಹಾಯ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಒಂದು ಅಧಿಕಾರಕ್ಕೆ ಬರೋರು ಬೆರಳೆಣಿಕೆಯಷ್ಟು 4-5 ನಾನು ನೋಡಿರೋದು ಒಂದು 8-10 ಜನ ಮಾತ್ರ. ಬಟ್ ಹಿಂದೆ ಇದ್ದರು, ಬಟ್ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಅದನ್ನು ನೋಡಿಲ್ಲ, ನಾನು ಹಿಂದೆ ಇಲ್ಲ. ನಾನು ರೀಸೆಂಟಾಗಿ 2 ವರ್ಷದಿಂದ ಮಾತ್ರ ಕಮಿಟಿಲಿದ್ದೀನಿ, 6 ವರ್ಷದಿಂದ ಚೇಂಬರಲ್ಲಿದ್ದೀನಿ. ನಾನು ನೋಡಿರೋರು ಮಾತ್ರ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಯಾರು ಅನ್ಯತಾ ಭಾವಿಸ್ಬೇಡಿ. ಹಿಂದೆ ತುಂಬ ಜನ, ಸಾವಿರಾರು ಜನ ಇರ್ಬೋದು, ಲಕ್ಷಾಂತರ ಜನ ಚಿತ್ರರಂಗ ಕೊಡುಗೆ ಆಗಿರ್ಬೋದು. ಫಿಲಮ್ ಚೇಂಬರಲ್ಲಿ ಸುಮಾರು ಜನ ಅಧ್ಯಕ್ಷಗಳು, ಉಪಾಧ್ಯಕ್ಷರು, ಪದಾಧಿಕಾರಿಗಳಾಗಿ 100 ಜನ ಇರ್ಬೋದು. ಬಟ್ ನಾನು ಅವ್ರು ಯಾರನ್ನು ನೋಡಿಲ್ಲ, ಅವ್ರ ಬಗ್ಗೆ ನಾನು ಕಮೆಂಟ್ಸ್ ಮಾಡ್ತಾ ಇಲ್ಲ. ನಾನು ಕಂಡಂತೆ, ನಾನು ನೋಡಿದಂತೆ, ನಾನು ಕಣ್ಣಾರ ಅವ್ರ ಜೊತೆ ಒಡನಾಟ ಇದ್ದು ಕಮಿಟಿಲಿ ಇದ್ದವ್ರನ್ನ ಮಾತ್ರ ಒಂದು 8-10 ಜನದ ಹೆಸರು ಹೇಳ್ತಾ ಇದ್ದೀನಿ. ಇನ್ನು ಬಾಮ ಹರೀಶ್ ಅವ್ರು ಆಗಿರ್ಬೋದು, ಅವರು ಇದು ಆಡಳಿತದಲ್ಲೂ ಕೂಡ ನಾನು ಸೆಕ್ಟ್ರ್ ಕಮಿಟಿಲಿದ್ದೆ. ಅವರು ಒಳ್ಳೆ ವ್ಯಕ್ತಿ, ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿ. ಆದರೆ ಚಿತ್ರರಂಗಕ್ಕೆ ಕೊಡುಗೆ ಕೊಡ್ಬೇಕು ಸರ್. ಇಲ್ಲೇನು ನಾವು ಅಧಿಕಾರಕ್ಕೆ ಹೋಗ್ತೀವಿ, ಆ ಸೀಟಲ್ಲಿ ಕುತ್ಕೋತೀವಿ ಅಂದರೆ ನಮ್ಮಿಂದ ಏನೋ ಸಹಾಯ ಮಾಡಬೇಕು ಹೊರತು ತನ್ನ ಬೇಳೆನೋ ಬೇಯಿಸ್ಕೊಳ್ಳೋಕ್ಕಲ್ಲಿ ಬೇರೆ ಕೆಲಸ ಕಾರ್ಯಗಳು, ಬೇರೇನೋ ಒಂದು ವ್ಯವಹಾರ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು, TV ರೇಟ್ಸ್ ಮಾಡಿಸ್ತೀನಿ ಬಾ, ಅದು ಮಾಡಿಸ್ತೀನಿ ಬಾ, ಇದು ಮಾಡಿಸ್ತೀನಿ ಬಾ ಅನ್ನೋ ಎಷ್ಟೊಂದು ಮಾತುಗಳು ನನಗೆ ಕೇಳಿ ಬರ್ತಾಯಿದೆ. ಫಿಲಮ್ ಚೇಂಬರ್ ಅಂದರೆ ಏನು ಅಂದರೆ ಒಂದು ಬಿಸ್ನೆಸ್ ಮಾಡೋ ಜಾಗ ಆಗೋಗಿದೆ. ಬಾಮಗ TV ರೇಟ್ಸ್ ತಗೋಬಾ, 2.5 ಲಕ್ಷಕ್ಕೆ ಯಾರಿಗೋ ಮಾಡಿಸ್ತೀನಿ, ನನಗೊಂದು 50,000 ಕಮಿಷನ್ ಕೊಡು. ಅಲ್ಲೇನೋ ಒಂದು ಯೂನಿಟ್ಸ್ ಬೇಕಾ, ಕ್ಯಾಮ್ರಾ ನಮ್ಮ ಕಡೆ ಹುಡುಗನಿದೆ, ತಗೋ ಕ್ಯಾಮ್ರಾ ತಗೋ, ಅಲ್ಲೊಂದು 5,000 ಕೊಡು, 10,000 ಕೊಡು. ಬಿಸ್ನೆಸ್ ಮಾಡೋಕ್ಕೆ ನಿಂತುಬಿಟ್ಟವ್ರೆ ಫಿಲಮ್ ಚೇಂಬರಲ್ಲಿ. ಯಾರೊಬ್ಬ ನಿರ್ಮಾಪಕ ಕಲಾವಿದರಿಗೆ ಸಹಾಯ ಮಾಡಬೇಕು ಅನ್ನೋ ಇಂಟೆನ್ಷನ್ನೇ ಇಲ್ಲ ಫಿಲಮ್ ಚೇಂಬರಲ್ಲಿ ಕೆಲವೊಬ್ಬರು. ಇದು ಆಗಬಾರ್ದು. ಮಾತೃ ಸಂಸ್ಥೆ ಅಂದರೆ 4 ಜನಕ್ಕೆ ಸಹಾಯ ಮಾಡೋಕ್ಕೆ ಇರಬೇಕು. ಚಿತ್ರರಂಗನ ಇನ್ನೂ ಉನ್ನತ ಮಟ್ಟಕ್ಕೆ ಎತ್ಕೊಂಡು ಹೋಗೋಕ್ಕೆ ಮಾತೃ ಸಂಸ್ಥೆನೂ ಕೂಡ ಒಂದು. ಮಾತೃ ಸಂಸ್ಥೆ ಫಿಲಮ್ ಚೇಂಬರ್ ಏನಿದೆ ಅದು ಕರೆಕ್ಟಾಗಿದ್ದರೆ ಎಲ್ಲ ಕರೆಕ್ಟಾಗಿರ್ತದೆ. 20 ಸಿನಿಮಾ 30 ಸಿನಿಮಾ ಒಂದು ವಾರಕ್ಕೆ ರಿಲೀಸ್ ಆಗ್ತವೆ ಸರ್. ಅದೇ ಪ್ರೊಡ್ಯೂಸರ್ನ ಕರೆದ್ಬಿಟ್ಟು ನೀವು ನೋಡು, ಈ ವಾರ ಅವ್ನು ಬರಲಿ, ಮುಂದಿನ ವಾರ ನೀವು ಬನ್ನಿ, ಈ ಕ್ಲ್ಯಾಶ್ ಆಗೋದು ಬೇಡ. ನೀನು ನಿರ್ಮಾಪಕನೇ, ಅವ್ನು ನಿರ್ಮಾಪಕ, ನೋಡು ಅವ್ನ ಜೀವನ ನೀನು ಹಾಳು ಮಾಡಬೇಡ, ನಿನ್ನ ಜೀವನ ಹಾಳು ಮಾಡಬೇಡ, ನೀವೆಲ್ಲ ಹೊಂದಾಣಿಕೆಯಿಂದ ಹೋಗಿ ಅಂತ ಕರೆದು ಯಾರನ್ನೂ ಪ್ರೊಡ್ಯೂಸರ್ನ ಕರೆದು ಮಾತಾಡೋ ಕೆಲಸ ಮಾಡಲ್ಲ. ವಾರಕ್ಕೆ 8 ಸಿನಿಮಾ 10 ಸಿನಿಮಾ ರಿಲೀಸ್ ಆಯ್ತವೆ. ಯಾರು ಸರ್ ನೋಡ್ತಾರೆ? ಜನಗಳು ಎಷ್ಟಿದೆ ಫ್ರೀ, ವಾರದಲ್ಲಿ ಇರೋದೇ 7 ದಿನ, 12 ಸಿನಿಮಾ ರಿಲೀಸ್ ಆದರೆ ಯಾವ ಫಿಲಮ್ ನೋಡ್ತಾನೆ? ಅದೇ ನೋಡಿ 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 ಒಂದು ಲೂಸಿಯ ಆ್ಯಕ್ಟರ್ ಆಗೋಯ್ತಾನೆ ಅವನು. ಎಷ್ಟು ಅಂತ ನೋಡೋಕ್ಕಾಗುತ್ತೆ ಸಿನಿಮಾನ? ಅದು 10 ಸಿನಿಮಾ 15 ಸಿನಿಮಾ ರಿಲೀಸ್ ಆದರೆ ಹೆಂಗೆ ನೋಡ್ತಾನೆ? ಅದು ಚೇಂಬರ್ ಅವ್ರು ಮಾಡಬೇಕು ಸರ್ ಕೆಲಸನ. ಏನು ಅಂದರೆ ಅಧಿಕಾರ ತೋರಿಸೋದು ಬೇಕಾಗಿಲ್ಲ, ಅವ್ರ ಮೇಲೆ ನೀವು ಅಧಿಕಾರ ತೋರಿಸ್ಬೇಡಿ, ಕರೆಸ್ಬಿಟ್ಟು ಕನ್ವಿನ್ಸ್ ಮಾಡಿ. ನೋಡಪ್ಪ, ನೀನು ಲಾಸ್ ಆಗಬೇಡ, ಅವನು ಲಾಸ್ ಆಗೋದು ಬೇಡ, ನಾವೆಲ್ಲ ಒಂದೇ ಬೋಟಲ್ಲಿ ಇರೋರು. ಒಂದು ಸಿನಿಮಾ ಗೆದ್ದರೆ 100 ಜನ ಕಲಾವಿದರು ಗೆಲ್ತಾರೆ, ಟೆಕ್ನಿಷಿಯನ್ಸ್ ಗೆಲ್ತಾರೆ, ಚಿತ್ರರಂಗ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಈಗಾಗಲೇ ಕನ್ನಡ ಇಂಡಸ್ಟ್ರಿ ಅಂದರೆ ಬೇರೆ ಲೆವೆಲ್ಗೆ ಹೆಸರು ಮಾಡಿದೆ. ದೇಶ ವಿದೇಶಗಳಲ್ಲಿ ಗೊತ್ತು ಕನ್ನಡ ಇಂಡಸ್ಟ್ರಿ ನಂಬರ್ 1 ಅಂತ ಒಂದು ಹೆಸರು ತಗೋತಾ ಇದೆ. ಇನ್ನೂ ದೊಡ್ಡ ಮಟ್ಟಕ್ಕೆ ನಾವು ಹೋಗೋಣ ಅನ್ನೋ ಪಾತ್ರ ಇರಬೇಕಾಗೋದು ಫಿಲಮ್ ಚೇಂಬರಲ್ಲಿ ಸರ್. ಆ ಕನ್ಸನ್ನೇ ಅವ್ರಿಗಿಲ್ಲ ಸರ್. ಒಬ್ಬ ಏನೋ ಪ್ರೊಡ್ಯೂಸರು ಅಂತ ಯಾರೋ ಒಬ್ಬ ಮನೆ ವೀಡಿಯೋದಲ್ಲಿ ನೋಡಿದೆ, ಅವ್ರಿಗೇನೋ ಕಷ್ಟ ಆಗಿದೆ, ಡೈರೆಕ್ಟರ್ನ ಮೋಸ ಮಾಡಿದ್ದಾರೆ ಅಂತ ಏನು ಲೆಟ್ರ್ ಕೊಡೋಕೆ ಹೋಗಿದ್ದಾರೆ. ಲೆಟ್ರ್ ಕೊಡೋಕೆ ಹೋದ್ರೆ ಇವರು ನೆಗೆಟಿವ್ ಆಗಿ ಮಾತಾಡೋದು. ಏನ್ರಿ ನಮ್ಮನ್ನು ಕೇಳ್ಬಿಟ್ಟು ಸಿನಿಮಾ ಮಾಡೋದು ಅಂದ್ರೆ ಈಗೇನೋ ಕಷ್ಟ ಆಯಿತು ನಮ್ಮ ಹತ್ರ ಯಾಕ್ರಿ ಬಂದಿದ್ದೀರಾ? ಎಲ್ಲೋಯ್ತಾನೆ ಸರ್ ಆ ನಿರ್ಮಾಪಕ? ಕಷ್ಟ ಅಂತ ಬಂದಾಗ ಫಿಲಮ್ ವಾಣಿಜ್ಯ ಮಂಡಳಿಗೆ ಹೋಗಬೇಕು. ಆ ಕಾಮನ್ ಸೆನ್ಸೇ ಎಷ್ಟೊಂದು ಜನ ಕಲಿಲ್ಲ. ನಮ್ಮನ್ನು ಕೇಳ್ಬಿಟ್ಟು ಸಿನಿಮಾ ಮಾಡ್ದೇನಪ್ಪ, ನನ್ನನ್ನು ಕೇಳ್ಬಿಟ್ಟು ದುಡ್ಡು ಹಾಕ್ತಾ, ಏನು ಕಷ್ಟ ಅಂದಾಗ ಬಂದಿದ್ದೀನಿ ನಮ್ಮ ಹತ್ರ ಅಂತಾರೆ. ಇನ್ನೆಲ್ಲಿ ಹೋಗ್ಬೇಕು ಸರ್? ಅವ್ರಿಗೆ ಅನುಭವ ಇರೋಲ್ಲ ಕೆಲವೊಬ್ರಿಗೆ, ಏನೋ ಗೊತ್ತೋ ಗೊತ್ತಿಲ್ಲದ ಕಷ್ಟಕ್ಕೆ ಸಿಗಾಕೋತಾರೆ. ಅದಕ್ಕೆ ನಾವು ಸಹಾಯ ಮಾಡೋದಕ್ಕೆ ಅವ್ರ ಪರ ನಿಂತ್ಕೊಳ್ಳೋಕೆ ನಾವು ಮಾಡ್ಬೇಕು ಸರ್. ಇನ್ನೇನು ನಾವು ಅವ್ರಿಗೆ ಹೆಲ್ಪ್ ಮಾಡಲಿಲ್ಲ, ಮೆಂಬರ್ಶಿಪ್ ದುಡ್ಡು ನಮಗೇನಕ್ಕೆ ಸರ್? ನಾವೇನಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷಗೆ ಅಧಿಕಾರದಲ್ಲಿ ಇರಬೇಕು? ಒಬ್ಬ ನಿರ್ಮಾಪಕ, ಒಬ್ಬ ಕಲಾವಿದ, ಯಾರೋ ಒಬ್ಬ ಕಷ್ಟ ಅಂತ ಬಂದಾಗ ಅವನಿಗೆ ಸ್ಪಂದಿಸೋ ಅಂತ ಮಾಡೋ ಕೆಲಸನೇ ಫಿಲಮ್ ಚೇಂಬರ್. ಅಲ್ಲಾಗೋ ಮೈನಸ್ಗಳು ಹಂಗಾಗಬಾರ್ದು. ನನ್ನ ಚೇಂಬರ್ ಹೇಳ್ಬಿಟ್ಟು ನಾನು ಕನ್ನಡ ಫಿಲಮ್ ಚೇಂಬರ್ ಅನ್ನೋ ಒಂದು ಸಂಸ್ಥೆ ಸ್ಥಾಪನೆ ಮಾಡಿದ್ದೀನಿ. ಅಲ್ಲಾಗೋ ಮೈನಸ್ಗಳೆಲ್ಲ ನಾವಿಲ್ಲಿ ಪ್ಲಸ್ ಆಗಿ ಇಟ್ಕೋಬೇಕು. ನಾವು ಅವ್ರಿಗೆ ಎಷ್ಟು ಹೇಳಿದ್ರು ನಮ್ಮ ಮಾತು ಕೇಳಲ್ಲ,
ನಾವೇನೋ ಚಿತ್ರರಂಗಕ್ಕೆ ಕೊಡುಗೆ ಕೊಡಬೇಕು, ಅಲ್ಲಿ ಏನೇನು ಸಿಗಲ್ಲ ಫೆಸಿಲಿಟಿಗಳು ಅವೆಲ್ಲ ನಮ್ಮ ಚೇಂಬರಲ್ಲಿ ಸಿಗಬೇಕು ಅನ್ನೋದಕ್ಕೂ ಇಂಟೆನ್ಷನ್ ಇಟ್ಕೊಂಡು ನಾನು ಕನ್ನಡ ಫಿಲಮ್ ಚೇಂಬರ್ ಅಂತ ಮಾಡಿದ್ದೀನಿ. ಈಗಾಗಲೇ 450 ಜನ ಮೆಂಬರ್ ಆಗಿದ್ದಾರೆ. ನನ್ನ ಫಿಲಮ್ ಚೇಂಬರಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ರಿಗೂ ನಾವು ಮೆಂಬರ್ಶಿಪ್ಪು ಕೊಡ್ತಾ ಇದ್ದೀವಿ. ಅತಿ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದೀವಿ. ಏನು 10,000 ಕೊಡು, 20,000 ಕೊಡು, 50,000 ಕೊಡು, ಲಕ್ಷ ಕೊಡು ಇಲ್ಲ. ಎಲ್ಲ ಮೆಂಬರ್ಶಿಪ್ಪು 2,000 ರೂಪಾಯಿ, ಮತ್ತು ಪ್ರೊಡ್ಯೂಸರ್ಗೆ 5,000 ರೂಪಾಯಿ ಮೆಂಬರ್ಶಿಪ್, 2 ಡಿಪಾರ್ಟ್ಮೆಂಟ್ ಇಟ್ಟಿದ್ದೀವಿ. ಇದನ್ನು ತುಂಬ ಜನ ಯೂಸ್ ಮಾಡ್ಕೋತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಫಿಲಮ್ ಚೇಂಬರ್ ಲೆವೆಲ್ಗೆ ನಮ್ಮ ಫಿಲಮ್ ಚೇಂಬರು ಬೆಳೀತದೆ ಅಂತ ಒಂದು ಆಸೆ ಇಟ್ಕೊಂಡಿದ್ದೀರಿ. ನೀವಿಷ್ಟು ಮಾತಾಡಿದ್ದು ಕೇಳಿದ ಮೇಲೆ, ಉದಾಹರಣೆಗೆ ನೀವು ಹೊರಗಡೆ ಬಂದು ಒಂದು ಚೇಂಬರ್ ಮಾಡ್ಕೊಂಡಿದ್ದೀರಾ, ನಾಳೆ ಮತ್ತೊಬ್ಬ ಬರ್ತಾನೆ, ನಾಡಿದ್ದು ಇನ್ನೊಬ್ಬ ಬರ್ತಾನೆ, ಮತ್ತೊಬ್ಬ ಬರ್ತಾನೆ, ಅಂದರೆ ಒಂದು 100 ಚೇಂಬರ್ಗಳು ನಮ್ಮ ಇಂಡಸ್ಟ್ರಿಯಲ್ಲಿ ಫಾರ್ಮ್ ಆಗೋದ್ರೆ ಮುಂದೆ ಇಂಡಸ್ಟ್ರಿ ಗತಿ ಏನು ಅಂತ ಇಲ್ಲ. 100 ಚೇಂಬರ್ಗಳದು ಆಗದ ಕಾರಣ ಮೇಯ್ನ್ ಚೇಂಬರೇ. ಅಲ್ಲಿರೋ ವೀಕ್ನೆಸ್ನ ತಿಳ್ಕೊಂಡು, ಅಲ್ಲಿ ನ್ಯೂನತೆಗಳನ್ನ ತಿಳ್ಕೊಂಡು ಅವ್ರು ಯಾರು ಸರ್ ಸರಿಪಡಿಸೋರು ಯಾರು? ಅಲ್ಲಿರೋರೇ ಸರಿಪಡಿಸ್ಕೋಬೇಕು. ಬೈಲೇ ಚೇಂಜ್ ಮಾಡ್ಕೋಬೇಕು ಅಷ್ಟೇ ಸರ್. ಸರಿಪಡಿಸೋದು ಅಂದರೆ ಹಿಂಗೆ ಹೊರಗಡೆ ಯಾರೋ ಪಬ್ಲಿಕ್ ಬಂದು ಸರಿಪಡಿಸೋಕ್ಕಾಗಲ್ಲ. ಚೇಂಬರಲ್ಲಿರೋ ಬೈಲ ತಿದ್ದುಪಡಿ ಮಾಡ್ಕೋಬೇಕು. ಚೇಂಬರಲ್ಲಿ ಎಲೆಕ್ಟ್ ಆಗಿ ಪದಾಧಿಕಾರಿಗಳಾಗೋರು, ಅಧ್ಯಕ್ಷರುಗಳಾಗೋರು, ನಮ್ಮ ಮನಸ್ಥಿತಿಗಳನ್ನ ನಾವು ಚೇಂಜ್ ಮಾಡ್ಕೊಬೇಕು. ನಾನು ಇವತ್ತು ಉಪಾಧ್ಯಕ್ಷ ಆಗಿದ್ದೀನಿ, ನಾನು ಅಲ್ಲಿ ಸೆಕ್ರೆಟರಿ ಆಗಿದ್ದೀನಿ, ನಾನು ಟ್ರೆಷರರ್ ಆಗಿದ್ದೀನಿ. ನಾನು ಚಿತ್ರರಂಗಕ್ಕೆ ಏನು ಕೊಡುಗೆ ಕೊಡಬೇಕು, ನನ್ನಲ್ಲಿ ಕಷ್ಟ ಸುಖ ಹೇಳ್ಕೊಬರುವಂಥ ಒಬ್ಬ ಮೆಂಬರ್ಗೆ ನಾನೇನು ಸಹಾಯ ಮಾಡಬೇಕು. ಆಮೇಲೆ ಒಬ್ಬರು ಎಕ್ಸಿಬಿಟ್ರ್ ಇದ್ದಾರೆ ಸುಂದರರಾಜ್ ಅಂತ, ಅವರು ತುಂಬ ರೈಟ್ ಪರ್ಸನ್ನು. ಈಗ ಏನೋ ಎಕ್ಸಿಬಿಟ್ರು, ಅವರು ಸೆಕ್ರೆಟ್ರಿನೋ ಏನೋ ಆಗಿದ್ದಾರೆ. ಅವರು ತುಂಬಾ ಅಷ್ಟೇ, ಸರ್ ಏನು ಸರ್ ಕೂತ್ಕೊಳ್ಳಿ ಸರ್, ಕಾಫಿ ಟೀ ಕುಡೀರಿ ಸರ್, ಏನು ಸರ್ ನಿಮ್ಮ ಕಷ್ಟ ಅಂತ ಕೇಳ್ತಾರೆ. ಸೊ ಆ ಥರ ವ್ಯಕ್ತಿಗಳು ಇಡೀ ಚೇಂಬರ್ ಬರಬೇಕು. ನಾನು ಅವರು ಸ್ಪೆಷಲಾಗಿ ಹೇಳ್ತಾ ಇದ್ದೀನಿ, ಸುಂದರರಾಜ್ ಅವರು ಇಸ್ ಎ ಗ್ರೇಟ್ ಪರ್ಸನ್ನು, ಜಿನಿಯನ್ ಪರ್ಸನ್ನು. ಆ ಥರ ಇಡೀ ಪದಾಧಿಕಾರಿಗಳೆಲ್ಲ ಚೇಂಜ್ ಆಗಬೇಕು ಸರ್. ಅವಲೇ ಚಿತ್ರರಂಗ ನಿಮ್ಗೆ ಬೇರೆ ಲೆವೆಲ್ಗೆ ಹೋಗೋದು. ಒಬ್ಬ ಕಷ್ಟ ಅಂತ ಬಂದಾಗ ಅವ್ನಿಗೆ ಸ್ಪಂದಿಸೋದಿದೆಯಲ್ಲ, ಅದಕ್ಕೆ ಫಿಲಮ್ ಚೇಂಬರ್ ಬೇಕು ಸರ್. ತುಂಬ ಜನ ಏನಕ್ಕೆ ಸರ್ ಮತ್ತೆ 20,000 10,000 ಕೊಟ್ಟು ಮೆಂಬರ್ಶಿಪ್ ಆಗೋವಂಥ ಅವಶ್ಯಕತೆ ಏನಿದೆ? ನಮಗೇನೋ ಒಂದು ಕಷ್ಟ ಅಂತ ಬಂದಾಗ, ಇಡಪ್ಪ ನನ್ನ ಕೇಳೋಕೆ ಒಬ್ಬ ಅಣ್ಣ ತಮ್ಮ ಇದ್ದಾನೆ, ಅಕ್ಕ ತಂಗಿ ಅಪ್ಪ ಅಮ್ಮ ಇದ್ದಾರೆ, ನನಗೇನೋ ಕಷ್ಟ ಅಂತ ಬಂದಾಗ ಸಹಾಯ ಮಾಡೋಕ್ಕೆ ಫ್ರೆಂಡ್ ಇದ್ದಾನೆ ಅನ್ನೋ ಒಂದು ನಂಬಿಕೆ ಮೇಲೆ ಬರ್ತಾರೆ ಸರ್ ಫಿಲಮ್ ಚೇಂಬರ್ಗೆ. ಚಿತ್ರರಂಗಕ್ಕೆ ತುಂಬ ಜನ ಹೊಸಬರು ಬರ್ತಾರಲ್ಲ, ಅವ್ರಿಗೇನೋ ಗೊತ್ತಿಲ್ಲದೆ ಬರ್ತಾರೆ ಸರ್. ಅವ್ರಿಗೆ ನಾವು ಸಹಾಯ ಮಾಡೋ ಒಂದು ನಿಟ್ಟಿನಲ್ಲಿ ನಿಂತ್ಕೋಬೇಕು. ಫಿಲಮ್ ಚೇಂಬರ್ ಮಾತೃ ಸಂಸ್ಥೆ ಅಂತ ಏನು ಅಂತೀವಲ್ಲ, ಕಷ್ಟದಲ್ಲಿ ಬರೋರಿಗೆ ನಾನು ನಿಂತ್ಕೊಳ್ಳೋದೇ ಫಿಲಮ್ ಚೇಂಬರ್. ಒಂದು ಫಿಲಮ್ ಚೇಂಬರ್ ಕರೆಕ್ಟಾಗಿ ನಿಂತ್ಕೊಂಡ್ರೆ ಬೇರೆ ಎಲ್ಲರೂ ಕರೆಕ್ಟಾಗಿ ನಿಂತ್ಕೊತಾರೆ, ಬೇರೆ ಎಲ್ಲದು ಕರೆಕ್ಟಾಗಿರ್ತದೆ ಅನ್ನೋದು ನನ್ನ ಅಭಿಪ್ರಾಯ. ದಯವಿಟ್ಟು ಗೊತ್ತಿಲ್ಲ ನಾನು ಎಷ್ಟು ತಪ್ಪು ಮಾತಾಡ್ತಾ ಇದ್ದೀನೋ ಸರಿ ಮಾಡ್ತಾಯಿದ್ದೀನಿ ಗೊತ್ತಿಲ್ಲ. ನನ್ನ ತಿಳಿದಂಗೆ ನನ್ನ ಒಂದು ಗೊತ್ತಿರೋಷ್ಟು ನಾನು ನಿಮಗೆ ಅನಿಸಿಕೆ ಹೇಳ್ತಾ ಇದ್ದೀನಿ ಸರ್. ಇದ್ರ ಜೊತೆಗೆ ಒಂದಷ್ಟು ಕಾಂಟ್ರವರ್ಸಿಗಳು ನಡೀತಾನೆ ಇರುತ್ತೆ ಇಂಡಸ್ಟ್ರಿಯಲ್ಲಿ. ಒಂದಷ್ಟು ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಅಥವಾ ವಿತರಕರಿಗೆ ಒಂದಷ್ಟು ಗಲಾಟೆಗಳು ನಡೀತಾನೆ ಇರುತ್ತೆ. ಇದ್ರ ಮಧ್ಯ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸದಸ್ಯನಲ್ಲ ಅಥವಾ ಅಲ್ಲಿ ಬ್ಯಾನರ್ನ ರಿಜಿಸ್ಟರ್ ಮಾಡಿಲ್ಲ, ಆ ನಿರ್ಮಾಪಕನಿಗೆ ಏನೋ ಸಮಸ್ಯೆ ಆಯಿತು, ನಿರ್ದೇಶಕನಿಂದ ಅಥವಾ ಡಿಸ್ಟ್ರಿಬ್ಯೂಟರಿಂದ ಯಾರಿಂದನೋ ಸಮಸ್ಯೆ ಆಯಿತು, ಆ ನಿರ್ಮಾಪಕ ಸದಸ್ಯನಲ್ಲದ ನಿರ್ಮಾಪಕ ವಾಣಿಜ್ಯ ಮಂಡಳಿಗೆ ಹೋದರೆ ಅಲ್ಲಿ ಪರಿಹಾರ ಸಿಗುತ್ತಾ, ಅಥವಾ ಅವನ ಮಾತು ಕೇಳ್ತಾರ, ಅಥವಾ ಅವನಲ್ಲಿ ಪ್ರಶ್ನೆ ಮಾಡೋಕ್ಕೆ ವ್ಯಾಲಿಡ್ ಪರ್ಸನ್ನ? ಸರ್ ಇನ್ನೊಂದು ಅವಾಗಿಂದ ಕ್ಲಿಯರಾಗಿ ಹೇಳಿದೆ, ಒಬ್ಬ ಮೆಂಬರ್ಗೆ ಸಿಗಲ್ಲ ಅಂದರೆ ಹೊರಗಡೆ ಸಿಗ್ತದ? ತುಂಬ ಸಿಂಪಲ್ ಕ್ವಶನ್ ಇದು. ಒಬ್ಬ ಸದಸ್ಯ ₹1,00,000 50,000 ರೂಪಾಯಿ ಕೊಟ್ಟು ಒಬ್ಬ ಸದಸ್ಯನೇ ಆಗಿರೋ ಮೆಂಬರ್ಗೆ ಅವನಿಗೆ ಅಲ್ಲಿ ಪರಿಹಾರ ಸಿಗಲ್ಲ, ಉತ್ತರ ಸಿಗಲ್ಲ, ಅವ್ನ ಕಷ್ಟಕ್ಕೆ ಸ್ಪಂದಿಸೇ ಆಗಲ್ಲ ಅಂದರೆ ಇನ್ನು ಹೊರಗಡೆ ಇರೋದೇ ನಮ್ಮಲ್ಲಿ ಮೆಂಬರ್ ಆಗಿಲ್ಲ, ಹೋಗಾಯ ಇಲ್ಲಿರೋದೇ 1000 ನೀನು ಬೇರೆ ಎಲ್ಲಿ ಬಂದಿದ್ಯಾ ಅಂತ ಸಿಂಪಲಾಗಿ ಹೇಳ್ತಾರೆ. ಸರಿ ಸರ್. ಅದು ಕೂಡ ಅದು ಇನ್ನೊಂದು ಹಂತದಲ್ಲಿ ಹೇಳೋದಾದರೆ ಅವ್ರು ಮೆಂಬರೇ ಅಲ್ದಿರೋರಿಗೆ ಅಷ್ಟು ಟೈಮ್ ಕೊಡೋದು ಅದು ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲ್ ಏನು ಗೊತ್ತಾ ಸರ್, ಚಿತ್ರರಂಗದಲ್ಲಿ ಯಾರೇ ಇದ್ದರೂ ಒಂದು ಸಂಘ ಸಂಸ್ಥೆಗಳು ಯಾಕೆ ಮೆಂಬರ್ ಆಗಬೇಕು ಅಂದರೆ, ನೋಡಪ್ಪ ನಿನಗೆ ಚೆನ್ನಾಗಿದ್ದಾಗ ಯಾರೂ ಬರೋಲ್ಲ, ನಾವೇನಕ್ಕೆ ಇನ್ಶೂರೆನ್ಸ್ ಮಾಡಿಸ್ತೀವಿ ಹೇಳಿ? ಕಷ್ಟ ಅಂದಾಗ ಯೂಸ್ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ನೀವು ಫಿಲಮ್ ಚೇಂಬರಲ್ಲಾಗಲಿ ಅಸೋಸಿಯೇಷನಲ್ಲಿ ಒಂದು 2,000 5,000 10,000 ಕೊಟ್ಟು ಮೆಂಬರ್ ಆಗಿ. ಅದು ಎಲ್ಲೋ ಒಂದು ಕಡೆ ನಿಮ್ಗೆ ಯೂಸ್ ಆಗುತ್ತೆ. ಯಾರೋ ಒಬ್ಬ ಡೈರೆಕ್ಟ್ರು 10,000 ರೂಪಾಯಿ ಪೇಮೆಂಟ್ ಕೊಡಲಿಲ್ಲ, ಒಂದು ಲೀಗಲಾಗಿ ಲೆಟ್ರ್ ಕೊಡಿ ಚೇಂಬರ್ಗೆ, ಸರ್ ನಮಗೊಂದು 10,000 ರೂಪಾಯಿ ಪೇಮೆಂಟ್ ಕೊಟ್ಟಿಲ್ಲ ಸರ್, ನಾವು ಕೂಲಿ ಕೆಲಸ ಮಾಡಿದ್ವಿ, ಯಾಕೆ ಸರ್ ಕೊಡೋಲ್ಲ ಅಂದಾಗ ನಾವು ಫೈಟ್ ಮಾಡ್ತೀವಿ ಸರ್. ಅದಕ್ಕೆ ಫಿಲಮ್ ಚೇಂಬರ್ ಇರೋದು. ಎಷ್ಟೋ ಜನ ನೆಗ್ಲೆಕ್ಟ್ ಮಾಡ್ತಾರೆ, ಏನಂದರೆ ಫಿಲಮ್ ಚೇಂಬರ್ ಕಾರ್ಡ್ ನಾವು ಯಾಕ್ರಿ ಮಾಡಿಸ್ಕೋಬೇಕು, 5,000 ಕೊಟ್ಟು ಯಾಕ್ರಿ ಮಾಡ್ತೀವಿ? ನೆಗ್ಲೆಕ್ಟ್ ಮಾಡಬೇಡಿ. ಇನ್ಶೂರೆನ್ಸ್ ಯಾಕೆ ಮಾಡಿಸ್ಕೋಬೇಕು ಅಂದರೆ ನಿಜವಾಗ್ಲೂ ಆಕ್ಸಿಡೆಂಟ್ ಆಗುತ್ತೆ ಅಂತಲೇ ಮಾಡಿಸ್ಕೊಳ್ಳೋದಲ್ಲ, ಸೇಫ್ಟಿಗೆ. ಇನ್ ಕೇಸ್ ಹಂಗಾದರೆ ಅದನ್ನೇ ಫಿಲಮ್ ಚೇಂಬರ್ ಮೆಂಬರ್ಶಿಪ್ ಅನ್ನೋದು. ಸೊ ಆ ಮೆಂಬರ್ಗಳಿಗೆ ನಾನು ದಯವಿಟ್ಟು ಏನು ಹೇಳ್ತೀನಿ, ಈಗ ತುಂಬ ಜನಕ್ಕೆ ಮೆಂಬರ್ ಆಗಿಲ್ವಲ್ಲ, ಅವರು ದಯವಿಟ್ಟು ಯಾವುದೋ ಸಂಘ ಸಂಸ್ಥೆಗಳು ಫಿಲಮ್ ಚೇಂಬರ್ ಮೆಂಬರ್ ಆಗಿ. ನೀವು ಕೊಡೋ 2,000 5,000 10,000 ರೂಪಾಯಿ ಮುಂದೊಂದು ದಿನ ನಿಮಗೆ ಉಪಯೋಗಕ್ಕೆ ಬರ್ತದೆ.